ಎಸ್ ಪಿ ಬಾಲಸುಬ್ರಹ್ಮಣ್ಯಂರವರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಎಸ್ ಪಿ ಬಿ ಅವರು 1946ರ ಜೂನ್ 4ರಂದು ಆಂಧ್ರ ಪ್ರದೇಶದ ನೆಲ್ಲೂರಿನಲ್ಲಿ ಜನಿಸಿದರು. ಅವರ ತಂದೆ ಹರಿಕಥಾ ವಿದ್ವಾನ್ ಎಸ್ ಪಿ ಸಾಂಬಮೂರ್ತಿಯವರು. ಅವರು ಇಬ್ಬರು ಅಣ್ಣ ತಮ್ಮಂದಿರನ್ನು ಹೊಂದಿದ್ದು ಅವರಿಗೆ 5 ಜನ ಅಕ್ಕ ತಂಗಿಯರಿದ್ದಾರೆ. ಅವರಲ್ಲಿ ಪ್ರಸಿದ್ಧ ಗಾಯಕಿಯಾದ ಎಸ್ ಪಿ ಶೈಲಜಾ ಕೂಡ ಒಬ್ಬರು. ಅಲ್ಲದೆ ಅವರ ಮಗನಾದ ಎಸ್ ಪಿ ಚರಣ್ರವರು ದಕ್ಷಿಣ ಭಾರತದ ಪ್ರಸಿದ್ಧ ಗಾಯಕ, ನಟ ಹಾಗೂ ನಿರ್ಮಾಪಕರಾಗಿದ್ದಾರೆ. ಎಸ್ ಪಿ ಬಿಯವರು ಹಾಡಿದ ಮೊದಲ ಹಾಡು 1966ರಲ್ಲಿ ಬಿಡುಗಡೆಯಾದ ತೆಲುಗಿನ ಶ್ರೀ 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 ಮರ್ಯಾದಾ ರಾಮಣ್ಣ ಚಿತ್ರದ ಹಾಡು. ಈ ಹಾಡು ರೆಕಾರ್ಡ್ ಆದ ಕೇವಲ 8 ದಿನಗಳ ಒಳಗಾಗಿ ಕನ್ನಡದ ಪ್ರಖ್ಯಾತ ಹಾಸ್ಯ ನಟರಾದ ಶ್ರೀ ನರಸಿಂಹರಾಜು ಅಭಿನಯದ ಕನ್ನಡ ಚಿತ್ರ ನಕ್ಕರೆ ಅದೇ ಸ್ವರ್ಗ ಚಿತ್ರದ ಹಾಡಿಗೆ ಧ್ವನಿಯಾಗಿದ್ದರು. ಇದು ಅವರು ಹಾಡಿದ ತೆಲುಗು ಭಾಷೆಯಲ್ಲದ ಬೇರೆ ಭಾಷೆಯ ಪ್ರಥಮ ಗೀತೆಯಾಗಿದೆ. ಕೆಲವು ಬಲ್ಲ ಮಾಹಿತಿಗಳ ಪ್ರಕಾರ 40,000ಕ್ಕೂ ಹೆಚ್ಚು ಹಾಡುಗಳನ್ನು ಒಬ್ಬನೇ ಗಾಯಕ ರೆಕಾರ್ಡ್ ಮಾಡಿದ ಗಿನ್ನಿಸ್ ದಾಖಲೆಯನ್ನು ಸಹ ಇವರು ಹೊಂದಿದ್ದಾರೆ. ಇವರು 1981ರ ಫೆಬ್ರವರಿ 8ರಂದು ಕನ್ನಡದ ಸಂಗೀತ ನಿರ್ದೇಶಕ ಉಪೇಂದ್ರ ಕುಮಾರ್ ಅವರ ಸಂಯೋಜನೆಯಲ್ಲಿ ಬೆಂಗಳೂರಿನಲ್ಲಿ ಬೆಳಗ್ಗೆ 9ರಿಂದ ರಾತ್ರಿ 9 ಗಂಟೆಯವರೆಗೂ ಒಂದೇ ದಿನ 21 ಹಾಡುಗಳನ್ನು ರೆಕಾರ್ಡ್ ಮಾಡಿದ ವಿಶಿಷ್ಟ ದಾಖಲೆಯನ್ನು ಹೊಂದಿದ್ದಾರೆ. ಅದೂ ಅಲ್ಲದೆ ಒಂದೇ ದಿನದಲ್ಲಿ ತಮಿಳಿನಲ್ಲಿ 19 ಹಾಡುಗಳು ಹಾಗೂ ಹಿಂದಿಯಲ್ಲಿ 16 ಹಾಡುಗಳನ್ನು ರೆಕಾರ್ಡ್ ಮಾಡಿದ ವಿಶಿಷ್ಟ ದಾಖಲೆಯನ್ನು ಇವರು ಹೊಂದಿದ್ದಾರೆ. ಎಸ್ ಪಿ ಬಿಯವರು 6 ನ್ಯಾಷನಲ್ ಅವಾರ್ಡ್ಗಳನ್ನು ಪಡೆದಿದ್ದಾರೆ. ಅಲ್ಲದೆ ಹಲವಾರು ರಾಜ್ಯಗಳ ಅಂದರೆ ದಕ್ಷಿಣ ಭಾರತದ ಬಹುತೇಕ ರಾಜ್ಯಗಳ ರಾಜ್ಯ ಸರ್ಕಾರದ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಅದರಲ್ಲಿ ಆಂಧ್ರ ಪ್ರದೇಶ ಸರ್ಕಾರದ ನಂದಿ ಅವಾರ್ಡ್ಗಳನ್ನು ಸಹ ಗಳಿಸಿದ್ದಾರೆ. 1 ರಾಷ್ಟ್ರೀಯ ಫಿಲ್ಮ್ಫೇರ್ ಅವಾರ್ಡನ್ನು ಹಾಗೂ 6 ಸೌತ್ ಇಂಡಿಯಾ ಫಿಲ್ಮ್ಫೇರ್ ಅವಾರ್ಡ್ಗಳನ್ನು ಸಹ ಗಳಿಸಿದ್ದಾರೆ. ಇಷ್ಟೇ ಅಲ್ಲದೆ 2001ರಲ್ಲಿ ಪದ್ಮಶ್ರೀ, 2011ರಲ್ಲಿ ಪದ್ಮಭೂಷಣ ಹಾಗೂ ಅವರ ಮರಣೋತ್ತರವಾಗಿ 2021ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಎಸ್ ಪಿ ಬಿಯವರು ಕೇವಲ ಒಬ್ಬ ಗಾಯಕರಾಗಿ ಅಲ್ಲದೆ ಸಂಗೀತ ನಿರ್ದೇಶಕ, ನಟ, ನಿರ್ಮಾಪಕ ಹಾಗೂ ಟೆಲಿವಿಷನ್ ಪ್ರೆಸೆಂಟರ್ ಕೂಡ ಆಗಿದ್ದರು. ಸಂಗೀತ ಸಾಮ್ರಾಜ್ಯದ ಆರಾಧ್ಯ ದೈವವಾದ ನಮ್ಮ ಎಸ್ ಪಿ ಬಿಯವರು ಆಗಸ್ಟ್ 5, 2020ರಲ್ಲಿ ಕೋವಿಡ್-19 ಸಾಂಕ್ರಾಮಿಕ ರೋಗಕ್ಕೆ ತುತ್ತಾಗಿ ಆಸ್ಪತ್ರೆಗೆ ದಾಖಲಾದರು. ನಂತರ ಅದರಿಂದ ಚೇತರಿಸಿಕೊಂಡರೂ ಸಹ ಉಸಿರಾಟದ ಸಮಸ್ಯೆಯಿಂದ ಅವರು ಹೊರಬರಲೇ ಇಲ್ಲ. ಇವರ ಆರೋಗ್ಯದ ಚೇತರಿಕೆಗಾಗಿ ಕನ್ನಡ, ತೆಲುಗು, ತಮಿಳು ಚಿತ್ರರಂಗದವರು ಮಾಸ್ ಪ್ರೇಯರ್ ಹಾಗೂ ಕ್ಯಾಂಡಲ್ ಲೈಟ್ ಜಾಗರಣೆಗಳೆಲ್ಲವನ್ನು ಮಾಡಿದರೂ ಸಹ ದೇವರು ಕರುಣೆ ತೋರಿಸಲೇ ಇಲ್ಲ. ಕಡೆಗೆ ಜಗತ್ತಿನಾದ್ಯಂತ ಕೋಟ್ಯಾಂತರ ಅಭಿಮಾನಿಗಳನ್ನು ಹಾಗೂ ಅವರ ಕುಟುಂಬಸ್ಥರನ್ನು ಬಿಟ್ಟು ಸೆಪ್ಟೆಂಬರ್ 25, 2020ರಂದು ಮಧ್ಯಾಹ್ನ 1:04 ವಿಧಿವಶರಾದರು. ವಿ ಮಿಸ್ ಯು ಸರ್. ಎಸ್ ಪಿ ಬಿಯವರು ಹಾಡಿರುವ ಎಲ್ಲ ಹಾಡುಗಳು ಒಂದೊಂದು ಮುತ್ತುಗಳೇ. ಅವರು ಹಾಡಿರುವ ಅಷ್ಟೊಂದು ಹಾಡುಗಳಲ್ಲಿ ಕೇವಲ 10 ಅಥವಾ 15 ಆಯ್ದುಕೊಳ್ಳುವುದು ಬಹಳ ಕಷ್ಟದ ಕೆಲಸ. ಆದರೂ ಸ್ವಲ್ಪ ಮಟ್ಟಿಗೆ ಸಮಯವನ್ನು ತೆಗೆದುಕೊಂಡು ನಮ್ಮ ಕನ್ನಡದ ಪ್ರಸಿದ್ಧ ಹಾಡುಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ನಿಮಗೆಲ್ಲರಿಗೂ ಈ ಹಾಡುಗಳು ಇಷ್ಟವಾಗುತ್ತವೆ ಎಂದು ಭಾವಿಸುತ್ತೇನೆ. ಹೀಗೆ ಒಂದು ಸಮಾರಂಭದಲ್ಲಿ ನಮ್ಮ ಸಾಹಸಸಿಂಹ ವಿಷ್ಣುದಾದಾರವರು ಎಸ್ ಪಿ ಬಿಯವರ ಬಗ್ಗೆ ಹೇಳುತ್ತಾ, ನಾನು ಶರೀರವಾದರೆ ಇವರು ನನ್ನ ಶಾರೀರ ಎಂದಿದ್ದರು. ಅಷ್ಟರ ಮಟ್ಟಿಗೆ ಅವರ ಅಭಿನಯಕ್ಕೆ ಇವರ ಗಾಯನ ಹೊಂದಿಕೊಳ್ಳುತ್ತಿತ್ತು. ಅದರಲ್ಲಿ ಮೊದಲನೆಯದಾಗಿ 1976ರಲ್ಲಿ ತೆರೆಕಂಡ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಬಹದ್ದೂರ್ ಗಂಡು ಚಿತ್ರದ ಹಾಡು. ಚಿ ಉದಯಶಂಕರ್ ಅವರ ಗೀತೆಗೆ ಎಂ ರಂಗರಾವ್ ಅವರು ಸಂಗೀತ ಸಂಯೋಜನೆ ಮಾಡಿದ್ದರು. ಎರಡನೆಯದಾಗಿ 1984ರಲ್ಲಿ ತೆರೆಕಂಡ ಸಾಹಸಸಿಂಹ ವಿಷ್ಣುವರ್ಧನ್ ಅಭಿನಯದ ಬಂಧನ ಚಿತ್ರದ ಹಾಡು. ಆರ್ ಎನ್ ಜಯಗೋಪಾಲ್ರವರ ಗೀತೆಗೆ ಎಂ ರಂಗರಾವ್ ಅವರು ಸಂಗೀತ ನೀಡಿದ್ದರು. ಮೂರನೆಯದಾಗಿ 1981ರಲ್ಲಿ ಬಿಡುಗಡೆಯಾದ ಕರಾಟೆ ಕಿಂಗ್ ಶಂಕರ್ನಾಗ್ ಅಭಿನಯದ ಗೀತಾ ಚಿತ್ರದ ಹಾಡು. ಚಿ ಉದಯಶಂಕರ್ ಅವರ ರಚನೆಗೆ ಇಳೆಯರಾಜರವರು ಸಂಗೀತ ಸಂಯೋಜನೆ ಮಾಡಿದ್ದರು. ನಾಲ್ಕನೆಯದಾಗಿ 1983ರಲ್ಲಿ ತೆರೆಕಂಡ ರೆಬಲ್ ಸ್ಟಾರ್ ಅಂಬರೀಷ್ ಅಭಿನಯದ ತಿರುಗುಬಾಣ ಚಿತ್ರದ ಹಾಡು. ಆರ್ ಎನ್ ಜಯಗೋಪಾಲ್ರವರ ರಚನೆಗೆ ಸಿ ಸತ್ಯಂರವರು ಸಂಗೀತ ಸಂಯೋಜನೆ ಮಾಡಿದ್ದರು. ಐದನೆಯದಾಗಿ 1976ರಲ್ಲಿ ತೆರೆಕಂಡ ಅನಂತ್ನಾಗ್ ಅಭಿನಯದ ಬಯಲುದಾರಿ ಚಿತ್ರದ ಹಾಡು.
ಚಿ ಉದಯಶಂಕರ್ ಅವರ ರಚನೆಗೆ ರಾಜನ್ ನಾಗೇಂದ್ರ ಅವರು ಸಂಗೀತ ಸಂಯೋಜನೆ ಮಾಡಿದ್ದರು. ಆರನೆಯದಾಗಿ 1992ರಲ್ಲಿ ತೆರೆ ಕಂಡ ಮಾಲಾಶ್ರೀ ಅಭಿನಯದ ಬೆಳ್ಳಿ ಕಾಲುಂಗರ ಚಿತ್ರದ ಹಾಡು. ದೊಡ್ಡರಂಗೇಗೌಡರ ರಚನೆಗೆ ನಾದಬ್ರಹ್ಮ ಹಂಸಲೇಖರ್ ಅವರು ಸಂಗೀತ ಸಂಯೋಜನೆ ಮಾಡಿದ್ದರು. ಇನ್ನು 7ನೆಯದಾಗಿ 1978ರಲ್ಲಿ ತೆರೆಕಂಡ ಲೋಕೇಶ್ ಅಭಿನಯದ ಪರಸಂಗದ ಗೆಂಡೇತಿಮ್ಮ ಚಿತ್ರದ ಹಾಡು. ದೊಡ್ಡರಂಗೇಗೌಡರ ಗೀತೆಗೆ ರಾಜನ್ ನಾಗೇಂದ್ರ ಅವರು ಸಂಗೀತ ಸಂಯೋಜನೆ ಮಾಡಿದ್ದರು. ಇನ್ನು 8ನೆಯದಾಗಿ 1986ರಲ್ಲಿ ತೆರೆಕಂಡ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯದ ರಥಸಪ್ತಮಿ ಚಿತ್ರದ ಹಾಡು. ಚಿ ಉದಯಶಂಕರ್ ಅವರ ರಚನೆಗೆ ಉಪೇಂದ್ರ ಕುಮಾರ್ ಅವರು ಸಂಗೀತ ನೀಡಿದ್ದರು. ಇನ್ನು 9ನೆಯದಾಗಿ 1987ರಲ್ಲಿ ತೆರೆಕಂಡ ವಿನೋದ್ ರಾಜ್ ಅಭಿನಯದ ಡ್ಯಾನ್ಸ್ ರಾಜ ಡ್ಯಾನ್ಸ್ ಚಿತ್ರದ ಹಾಡು. ಚಿ ಉದಯಶಂಕರ್ ಅವರ ರಚನೆಗೆ ವಿಜಯಾನಂದ್ ಅವರು ಸಂಗೀತ ಸಂಯೋಜನೆ ಮಾಡಿದ್ದರು. ಸಾವಿರದ 1985ರಲ್ಲಿ ತೆರೆಕಂಡ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅಭಿನಯದ ನಾನು ನನ್ನ ಹೆಂಡತಿ ಚಿತ್ರದ ಹಾಡು. ಹಂಸಲೇಖರ್ ಅವರ ರಚನೆಗೆ ಶ್ರೀ ಶಂಕರ್ ಗಣೇಶ್ ಅವರು ಸಂಗೀತ ಸಂಯೋಜನೆ ಮಾಡಿದ್ದರು. ಇನ್ನು 11ನೆಯದಾಗಿ 2001ರಲ್ಲಿ ತೆರೆಕಂಡ ಅರ್ಜುನ್ ಸರ್ಜಾ ಅಭಿನಯದ ಶ್ರೀ ಮಂಜುನಾಥ ಚಿತ್ರದ ಗೀತೆ. ಈ ಗೀತೆಗೆ ಹಂಸಲೇಖರ್ ಅವರು ಸಾಹಿತ್ಯ ಬರೆಯುವುದರ ಜೊತೆಗೆ ಸಂಗೀತವನ್ನು ಅವರೇ ಸಂಯೋಜಿಸಿದ್ದರು. ಇನ್ನು ಕಡೆಯದಾಗಿ 1983ರಲ್ಲಿ ತೆರೆಕಂಡ ಕೆ ಬಾಲಚಂದ್ರ ನಿರ್ದೇಶನದ ಬೆಂಕಿಯಲ್ಲಿ ಅರಳಿತ ಹೂವು ಚಿತ್ರದ ಹಾಡು. ಚಿ ಉದಯಶಂಕರ್ ಅವರ ರಚನೆಗೆ MS ವಿಶ್ವನಾಥನ್ ರವರು ಸಂಗೀತ ಸಂಯೋಜನೆ ಮಾಡಿದ್ದರು.